ಎಲೆ ಅಡಿಕೆ ಸುಣ್ಣ ಕೆಂಪಳದಿ ಬಣ್ಣ ಅವನವನ್ ತಲೆ ಮ್ಯಾಗ ತಲೆ ಬಿಳಿ ಈ ಸಲ ಕಪ್ ಆರ್ಸಿಬಿ ಗೆಲ್ಲಿ ನಮ್ ಜನಗಮನ ಚಲೋ ಐತಿ. ಖಾಲಿ ಇದ್ದಾಗ ಮನ್ಯಾಗ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟರ್ ಬಂದ್ ನೋಡ್ರಿ, ನಮ್ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ ಐತಿ. ಯಾವ್ದು ನೋಡಿಲ್ಲ, ಥಿಯೇಟರ್ ನೋಡಿಲ್ಲ, ನಮ್ದು ಯಾವ ಸಿನಿಮಾನು ನೋಡಿಲ್ಲ. ನಾವ ಸಿನಿಮಾ ಮಾಡಿ ನಮ್ಮ ಸಿನಿಮಾನ ಮಾಡಿ ನಮ್ಮ ಸಿನಿಮಾನ ನಾವ ನೋಡಿದ್ವಿ. ಹೌದಾ, ಶ್ರೀ ವಿಜಯ ಕವರೇಜ್ ಮಾಡ್ತಿಲ್ಲ ತಿರುಳುಗನ್ನಡ ನಾಡು ಅಂತೇಳಿ, ಅದರಲ್ಲಿ ಕೊಪ್ಪಳನೂ ಕೂಡ ಒಂದು ಅಂಥ ಅದ್ಭುತವಾದ ಭಾಷೆ ತೊಗೊಂಡಾರ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ದಯವಿಟ್ಟು ನೋಡಿರಿ. ಚೆನ್ನಾಗಿದೆ ಸರ್ ಮೂವಿ ಎಲ್ಲ. ನಾವು ಕೊಪ್ಪಳದವರು, ನಮ್ಮ ಕಲಾವಿದರು, ನಮ್ಮದು ಬೆಂಬಲ ಯಾವಾಗಲೂ ಇರುತ್ತೆ. ಅದೇ ಥರ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಣ್ಣ ಅವನವನ್ ತಲೆ ಮ್ಯಾಗ ತಲೆ ಬಿಳಿ ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ ಹಂಪಿ ಒಳ್ಳೆ ಸುದ್ದಿ ಐತಿ. ನಮ್ ಜನಗಮನ ಚಲೋ ಐತಿ. ಖಾಲಿ ಇದ್ದಾಗ ಮನ್ಯಾಗ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟರ್ ಬಂದ್ ನೋಡ್ರಿ, ನಮ್ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ ಐತಿ. ಏನಿದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಭಾಳ ಸೊಗಡಿನ ಭಾಷೆ. ಸೊ ಇದರಲ್ಲಿ ನಮ್ಮ ಪಪ್ಪಿ ಅಂದರೆ ಪೆಟ್ ನಾಯಿ ಏನಿದೆಯಲ್ಲ, ಆ ಸ್ಟೋರಿ ಭಾಳ ಚೆನ್ನಾಗಿದೆ, ಮೂಡಿ ಬಂದಿದೆ. ಸೊ ಸಾಂಗ್ ಅಂತೂ ಕಾಲ ಕೆಟ್ಟೈತಂತ ಸಾಂಗ್ ಭಾಳ ಫೇಮಸ್ ಆಗಿದೆ. ಸೊ ಎಲ್ರಿಗೂ ಏನಂತಂದರೆ ಈ ಮೂವಿ ನೋಡಿ, ಉತ್ತರ ಕರ್ನಾಟಕ ಮೂವಿ ಎಲ್ಲರೂ ಪ್ರೋತ್ಸಾಹಿಸಿ. ಸೊ ಇನ್ನೂ ಭಾಳ ಹೆಂಗೆ ಸೆಂಟಿಮೆಂಟ್ ಎಂಡಿಂಗಲ್ಲಿ ಎಲ್ಲರೂ 100% ಕಣ್ಣಲ್ಲಿ ನೀರು ಬರುತ್ತೆ. ಸೊ ಭಾಳ ಕಾಮಿಡಿ ಆ್ಯಂಡ್ ಎಮೋಷನ್ ಮೂವಿ. ಸೊ ಎಲ್ಲರೂ ಪ್ಲೀಸ್ ವಾಚ್ ಪಪ್ಪಿ. ಅಂದರೆ ಭಾಳ ಚಲೋ ಇತ್ತು. ಇಟ್ ಶೋಸ್ ಸಿಟಿಯವರಾಗಲಿ ಹಳ್ಳಿಯವರಾಗಲಿ ಎಲ್ಲರೂ ಪಪ್ಪಿಗೆ ಅಫೆಕ್ಷನ್ ತೋರಿಸ್ತಾರೆ, ಅಷ್ಟು ಲೈಕ್ ಮಾಡ್ತಾರೆ. ಇದು ಯಾರ ಲೈಫ್ನಾಗ ಬರುತ್ತೆ, ಒಟ್ಟ ಬೋರಿಂಗ್ ಇರಲ್ಲ. ಇದ್ರ ಜೊತೆ ಟೈಮ್ ಹೆಂಗೆ ಕಳಿತೈತಿ ನಮಗೆ ಗೊತ್ತಾಗಲ್ಲ. ಹಾಂ, ಇದಾದ್ರೆ ಬೇಬಿ ಮೂವಿಯನ್ನು ಮಾಡೈತಲ್ಲ, ಅದು ಬೇಬಿ ಇದು, ಓನ್ ಬೇಬಿ. ಹೇಳಿದ್ನಲ್ಲ, ಕಮರ್ಷಿಯಲ್ ಫಿಲಮ್ಗಳಿಗೆ ಹೋಗಿ ಹೊಡೆದಾಟ ಬಡ್ದಾಟ, ಹೀರೋಯಿನ್ನು ನಾನ್ಸೆನ್ಸು, ಅದಕ್ಕಿಂತ ಒಂದು ಒಳ್ಳೆ ಪ್ರಯತ್ನ. ಮಾನವೀಯತೆ, ಮನುಷ್ಯ ಪ್ರಾಣಿಗಳ ಸಂಬಂಧದ ಬಗ್ಗೆ ಒಂದು ಒಳ್ಳೆ ಸೆನ್ಸಿಟಿವ್ ಇಶ್ಯೂ, ತುಂಬ ಚೆನ್ನಾಗಿತ್ತು. ಐ ವೆರಿ ಹ್ಯಾಪಿ. ಗುಂಡ ಮತ್ತು ನಾನು ನೋಡಿದ್ಮೇಲೆ ನೆಕ್ಸ್ಟು ಈ ಒಳ್ಳೆ ಪ್ರಯತ್ನ ಇದು. ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲ ಜನರನ್ನು ಉಳಿಸಿ ಹಾಗೂ ಚಿತ್ರರಂಗವನ್ನು ಬೆಳೆಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ಓವರ್ ಕಥೆ ಏನು, ಯಾವ ಥರ ನರೇಟಾಗಿ ಯಾವ ಥರ ಇಷ್ಟ ಆಯ್ತು ಮೇಡಮ್, ಯಾವ ಥರ ಟಚ್ ಆಗುತ್ತೆ ಮೇಡಮ್ ಆಡಿಯೋನಾಗಿ? ಹಾಂ, ಇದು ಎಲ್ಲರೂ ಮನುಷ್ಯನ ಮಾನಸಿಕ ಮನಸ್ಥಿತಿಯ ಬಗ್ಗೆ ಇದೆ. ಹಣಕ್ಕೆ ಬೆಲೆ ಇರಲ್ಲ ಇದರಲ್ಲಿ. ಮನುಷ್ಯತ್ವಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಮುಗ್ಧ ಮನಸ್ಸುಗಳ ಜೀವನ ಹೇಗಿರುತ್ತೆ ಅನ್ನೋದನ್ನು ಅತಿ ಚೆನ್ನಾಗಿ ಅವರು ನಿರೂಪಣೆ ಮಾಡಿದ್ದಾರೆ. ಯಾವ್ದು ನೋಡಿಲ್ಲ, ಥಿಯೇಟರ್ ನೋಡಿಲ್ಲ, ನಮ್ದು ಯಾವ ಸಿನಿಮಾನು ನೋಡಿಲ್ಲ. ನಾವ ಸಿನಿಮಾ ಮಾಡಿ ನಮ್ಮ ಸಿನಿಮಾನ ಮಾಡಿ ನಮ್ಮ ಸಿನಿಮಾನ ನಾವ ನೋಡಿದ್ವಿ. ನಮಗೆ ತುಂಬ ಇದು ಭಯ ಆಕತ್ರಿ. ಫಸ್ಟ್ ನೈಟ್ ಬಂದಾಗ ಇದು ಕ್ಯಾಮ್ರಾ ಮುಂದೆ ಎಲ್ಲಿ ಬೆಂಗಳೂರಿಗೆ ಒಟ್ಟ ಬಂದಿದ್ದಲ್ಲ, ಅದಕ್ಕೆ ತುಂಬ ಭಯ ಆಕತ್ತು. ಹಂಗೆ ಬರ್ತಾ ಮಾಡ್ಕೊಂತ ಬಂದ್ವಿ. ಅವಲ್ಲಿದ್ದ ಈಗ ಒಟ್ಟ ಅದರಲ್ರಿ. ದಯವಿಟ್ಟು ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಗೈತಿ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ಹಂಪಿ ಒಳ್ಳೆ ಸುದ್ದಿ ಐತಿ. ನಮ್ಮ ಜನಗಳ ಮನ ಚಲೋ ಐತಿ. ಖಾಲಿ ಇದ್ದ ಮನ್ಯಾಗ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಪಪ್ಪಿಗೆ ಹೆಚ್ಚೈತಿ. ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವ್ನವ್ನ ತಲೆ ಮ್ಯಾಗ ತಲೆ ಬಿಳಿ ಈ ಸಲ ಕಪ್ ಆರ್ಸಿಬಿ ಗೆಲ್ಲಿ. ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವ್ನವ್ನ ತಲೆ ಮ್ಯಾಗ ತಲೆ ಬಿಳಿ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಜೈ ಪಪ್ಪಿ, ಜೈ ಪಪ್ಪಿ. ಎಮೋಷ್ನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಆ್ಯಂಡ್ ಉತ್ತರ ಕರ್ನಾಟಕದ ಶೈಲಿಯ ಒಂದು ಮೂವಿ ಈ ಲೆವೆಲಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಳ್ಳೆ ಮೂವಿ ಸಿಗ್ತಾ ಇಲ್ಲ ಅಂತ ಹೇಳಿ, ಬಟ್ ದಿಸ್ ಇಸ್ ದ ಬೆಸ್ಟ್ ಎವರ್ ಮೂವಿ. ಪ್ರತಿಯೊಬ್ಬರು ವಾಚ್ ಮಾಡಬೇಕು. ಕಾಮಿಡಿ ಇಟ್ ಈಸ್ ವೆರಿ ಹ್ಯೂಮರಸ್ ಆಗಿತ್ತು. ಆ್ಯಂಡ್ ಪ್ರತಿಯೊಂದು ಲೆವೆಲ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರುವಂತಹ ಒಂದು ಇದು. ಸೊ ಕಾಮಿಡಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹಿಡೇ ಇಲ್ಲ. ಪ್ರತಿಯೊಂದು ಡೀಟೇಲೂ ತುಂಬ ನೀಟಾಗಿ ಮಾಡಿದ್ದಾರೆ, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡಬೇಕು. ಪ್ರತಿಯೊಬ್ಬರು ಲಾಸ್ಟಲ್ಲಿ ಇರುವಂಥ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು, ಆ್ಯಂಡ್ ನಮ್ಮ ಸೊಸೈಟಿಯಲ್ಲಿ ಆಗಿರುವಂಥ ಪ್ರಾಬ್ಲಮ್ಸ್ನ ಎಷ್ಟು ನೀಟಾಗಿ ಡೀಟೇಲ್ಡಾಗಿ ತೋರಿಸಿದ್ದಾರೆ ಅಂದರೆ ಪ್ರತಿಯೊಂದೂ ಲೈಕ್ ಆ್ಯಕ್ಟಿಂಗ್ ಅಂತ ಅನಿಸಲ್ಲ. ಟು ಬಿ ಹಾನೆಸ್ಟ್ಲಿ ಇದು ಆ್ಯಕ್ಟಿಂಗ್ ಅಂತಲೇ ಅನಿಸಲ್ಲ, ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಯಾಕಂದರೆ ಧ್ರುವ ಸರ್ ಸಿನಿಮಾ ನೋಡಿದನೇ ಅವರು ಪ್ರೆಸೆಂಟ್ ಮಾಡೋಕ್ಕೆ ಒಪ್ಕೊಂಡಿರೋದು. ಅಷ್ಟೇ ಅಲ್ಲ, ನಮ್ಮ KRG ಸ್ಟುಡಿಯೋ ಥ್ಯಾಂಕ್ ಯು ಫಾರ್ ಯೋಗಿ ಸರ್, ಆಮೇಲೆ ಕಾರ್ತಿಕ್ ಗೌಡ ಸರ್. ಯಾಕಂದರೆ ಅವರು ಸುಮ್ಮನೆ ಸಿನಿಮಾ ಇದು ಮಾಡಲ್ಲ. ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟು ನೋಡಿನೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಅಷ್ಟೆಲ್ಲ ರಮ್ಯ ಮೇಡಮ್ ಅವರು ತುಂಬ ಖುಷಿಯಾಗಿದ್ದಾರೆ, ಅವರು ಸಿನಿಮಾ ನೋಡಿದ್ದಾರೆ. ಸೊ ಅವರೂ ತುಂಬ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ. ಸೊ ಸುಮ್ಮನೆ ಯಾರೂ ಬರಲ್ಲ.
ಅಷ್ಟೇ ಅಲ್ಲದೆ ರಾಣಾ ದಗುಪತಿ ಸರ್ ಈಗ ಒಂದು ಬೈಟ್ಸ್ ಒಂದು ತೆಲುಗಿಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ ಅವರು ಸುಮ್ಮನೆ ಅಲ್ಲ. ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟ್ರ್ ಅವರು ನಮ್ಮ ಪಪ್ಪಿ ಅಂತ ಒಂದು ಕನ್ನಡ ಸಿನಿಮಾ ತೊಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ಒಂಥರ ತುಂಬ ಹೆಮ್ಮೆಯ ವಿಷಯ. ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ, ಈ ಕಂಟೆಂಟ್ ಇರೋದ್ರಿಂದನೇ ಇವರೆಲ್ಲ ಸಿನಿಮಾ ನೋಡಿರೋದು. ಸೊ ನಾನು ಅದಕ್ಕೆ ಆಡಿಯನ್ಸ್ಗೆ ಇದೇ ಮಾಡೋದು. ತುಂಬ ಚೆನ್ನಾಗಿದೆ ಸಿನಿಮಾ, ಎಮೋಷ್ನಲ್ ಟಚ್ ಆಗುತ್ತೆ. ನೀವು ರಿವ್ಯೂ ನೋಡಿ, ಟ್ರೈಲರ್ ನೋಡಿ, ಸಾಂಗ್ ನೋಡಿ, ಅದಾದಮೇಲೆ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್. ಬಿಫೋರ್ ರಿಲೀಸ್ ನೀವು ಎಲ್ಲೆಲ್ಲಿ ಓಡಾಡಿದ್ರೆ ಎಷ್ಟು ಅವಾರ್ಡ್ ತೊಗೊಂಡಿರ್ಬೋದು ಅಂತೆಲ್ಲ ಇವತ್ತು ನಿಮ್ಗೆ ಅವಾರ್ಡ್ ಕೊಡ್ತಾರೆ. ಅದೇ ಫಿಲಿಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಅವತ್ತು ಒಂದಿನ ಮಕ್ಕಳ ಬಗ್ಗೆ ಆ ಥರ ಮಾಡಿದಾಗ ನನಗೆ ತುಂಬ ನೋವಾಯಿತು. ಸೊ ಅದಾದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯಾಕಂದರೆ ಯಾರೋ 4 ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಕೊಂತ ಕೂತ್ರೆ ನಾವು ಅಲ್ಲೇ ಇರ್ತೀವಿ. ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರ ರೆಸ್ಪಾನ್ಸ್ ನೋಡಿದ್ರೆ ಸೊ ಅದು ಒಂಥರ ಖುಷಿ ಆಗುತ್ತೆ. ನೋಡಿ, ಎದ್ದು ನಿಂತು ಕ್ಲಾಪ್ಸ್ ಮಾಡ್ತಾರೆ, ಎಮೋಷನ್ ಆಗ್ತಿದ್ದಾರೆ. ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಇದು ಮಾಡಿದರೆ ಸೊ ಇಲ್ಲಿ ಸುಳ್ಳು ಹೇಳೋದೇನಿಲ್ಲ, ಆಡಿಯನ್ಸೇ ಹೇಳ್ತಾರೆ. ಸೊ ನಾನು ಅದೇ ಹೇಳ್ತಾ ಇರೋದು ಏನಂತಾರೆ, ನಾವು ಜನರನ್ನ ಸುಳ್ಳು ಹೇಳಿ ಥಿಯೇಟ್ರಿಗೆ ಕರೆಸಿ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಇವಾಗ ಜನರು ತುಂಬ ಬುದ್ಧಿವಂತರಾಗಿದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂದ್ರೆ, ಟ್ರೈಲರ್ ಒಂದು ಸತಿ ನೋಡಿ, ಪಪ್ಪಿ ಸಾಂಗ್ ನೋಡಿ. ಸೊ ನಿಮಗೆ ಇಷ್ಟ ಆದರೂ ಮಾತ್ರ ಸಿನಿಮಾ ನೋಡಿ, ಇಲ್ಲ ಅಂತಂದರೆ ನಾವು ಯಾವುದೇ ಥರದ ಕೋರ್ಸ್ ಮಾಡಲ್ಲ. ಬಟ್ ಮಿಸ್ ಮಾಡ್ಕೋಬೇಡಿ, ಟ್ರೈಲರ್ ನೋಡಿ ಆಮೇಲೆ ಸಿನಿಮಾ ನೋಡಿ. ಸಿನಿಮಾ ಡೆಫಿನೆಟ್ ಮಿಸ್ ಮಾಡ್ಕೋಬೇಡಿ. ನೀವೇನು ಟ್ರೈಲರಲ್ಲಿ ನೋಡ್ತೀರಾ ಅದೇ ನಿಮಗೆ 2 ಅವರ್ ಅಷ್ಟೇ ಎಂಟರ್ಟೈನ್ಮೆಂಟು, ಅಷ್ಟೇ ಫೀಲ್ ಆಗುತ್ತೆ. ಸೊ ಲಾಸ್ಟಿಗೆ ಎಲ್ಲರೂ ಎಮೋಷನ್ ಆಗಿದೆ, ಇವನು ಅಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಇದೆ ಅನಿಸುತ್ತೆ. ಸೊ ಅಷ್ಟು ಸಿನಿಮಾ ಫೀಲ್ ಮಾಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಖುಷಿಯಾಗುತ್ತೆ. ಅವು ಒಂದೊಂದು ಥರದ್ದು ಒಂದೊಂದು ಸಿನಿಮಾನೇ. ಸೊ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇದು ಒಂಥರ ಬೇರೆನೇ ಆಗುತ್ತೆ. ಸೊ ನಿಜ ಎನಿಮಲ್ ಲವ್ ಇದೆ, ಪಪ್ಪಿ ಪೆಟ್ಸ್ ಇದ್ದವ್ರಿಗೆ ಆ ಫೀಲ್ ಗೊತ್ತಾಗುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆ ಇವನ ಜೊತೆ ಸೇರಿಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ತುಂಬ ಟಚ್ ಆಗುತ್ತೆ. ಎಲ್ಲವೂ ಒಂದು ಒಳ್ಳೆಯ ಸಿನಿಮಾನೇ. ಅದರಲ್ಲಿ ಪಪ್ಪಿ ಒಂದು ಸೇರಿದೆಲ್ಲ ನೀವೇನು ಹೇಳಿದ್ರಿಲ್ಲ ಈಗ ನಾನು ಮತ್ತು ಗುಂಡ, ಜಿಮ್ಮಿ ಗಲ್ಲು, ಚಾರ್ಲಿ, ಇದಕ್ಕೆ ಈ ಸಿನಿಮಾ ಹೋಲಿಸ್ತೀರ ಅಂತಂದರೆ ನಿಜವಲ್ಲಿ ಇದು ಸಕ್ಸಸ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟ.